ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಈಗಾಗಲೇ ತಮ್ನೇಲ್ ನೋಡಿ ಏನು ವಿಷಯ ಅಂತ ಗೊತ್ತಾಗಿರುತ್ತೆ. ವಿಷಯ ಏನಂದರೆ, ಭಾರತದಲ್ಲಿ ಬಳಸುವ ಟಾಪ್ 4 ಆ್ಯಪ್ಗಳು. ನಿಮ್ಗೇನಾದರೂ ಆನ್ಸರ್ ಗೊತ್ತಿದ್ರೆ ಬೇಗ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಆ್ಯಪ್ನ ಜಾಸ್ತಿ ಬಳಸ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ. ನೋಡೋಣ ಬನ್ನಿ, ಯಾವ್ದು ಜಾಸ್ತಿ ಬಳಸುವ ಆ್ಯಪ್. ವಾಟ್ಸಾಪ್. ಇದು ಅತಿ ಹೆಚ್ಚು ಜನ ಬಳಸುವ ಆ್ಯಪ್. ವಾಟ್ಸಾಪ್ ಬಳಸಿಕೊಂಡು ನಾವು ಮೆಸೇಜ್, ವಿಡಿಯೋ, ಫೋಟೋ, ಆಡಿಯೋಗಳನ್ನು ಕಳುಹಿಸಬಹುದು. ಹಾಗೆಯೇ ವಿಡಿಯೋ ಕಾಲ್, ಆಡಿಯೋ ಕಾಲ್ಗಳನ್ನು ಮಾಡಬಹುದು. ಇನ್ನು ವಾಟ್ಸಾಪ್ ಯಾಕೆ ಹೆಚ್ಚು ಜನಪ್ರಿಯ ಅಂದರೆ, ಬಳಸಲು ಸುಲಭವಾಗಿದೆ. ಹಾಗೆ ಇದನ್ನು ಬಳಸಲು ಯಾವ ಶುಲ್ಕವನ್ನು ಪಾವತಿ ಮಾಡಬೇಕಿಲ್ಲ. ಸುಮಾರು 500 ಮಿಲಿಯನ್ ಜನ ಭಾರತದಲ್ಲಿ ವಾಟ್ಸಪ್ ಅನ್ನು ಬಳಸುತ್ತಿದ್ದಾರೆ. ಯೂಟ್ಯೂಬ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಯೂಟ್ಯೂಬ್ ಇದು ಭಾರತದಲ್ಲಿ ವಿಡಿಯೋ ಶೇರ್ ಮಾಡಲು ಬಳಸುವ ಜನಪ್ರಿಯ ಆ್ಯಪ್ ಆಗಿದೆ. ಯೂಟ್ಯೂಬ್ನಲ್ಲಿ ನಾವು ವಿವಿಧ ರೀತಿಯ ವಿಷಯಗಳನ್ನು ನೋಡಬಹುದು. ಇನ್ನು ಎಜುಕೇಷನ್ ಚಾನೆಲ್ಗಳು ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗೆ ಕಂಟೆಂಟ್ ಕ್ರಿಯೇಟರ್ ಕಮ್ಯುನಿಟಿ ಕೂಡ ವೇಗವಾಗಿ ಬೆಳೆಯುತ್ತಿದೆ. ಭಾರತದಲ್ಲಿ 450 ಮಿಲಿಯನ್ಗೂ ಹೆಚ್ಚು ಜನ ಯೂಟ್ಯೂಬ್ ಅನ್ನು ಉಪಯೋಗಿಸುತ್ತಿದ್ದಾರೆ. ಫೇಸ್ಬುಕ್ ಭಾರತದಲ್ಲಿ ಅತಿ ಹೆಚ್ಚು ಬಳಸುವ ಸಾಮಾಜಿಕ ಜಾಲತಾಣವಾಗಿದೆ. ಇದನ್ನು ವಿವಿಧ ವಯಸ್ಸಿನವರು ಬಳಕೆ ಮಾಡುತ್ತಿದ್ದಾರೆ. ಫೇಸ್ಬುಕ್ ಕುಟುಂಬ ಹಾಗೂ ಸ್ನೇಹಿತರ ಮಧ್ಯ ಒಂದು ಶಕ್ತಿಯುತ ಸಂಪರ್ಕವನ್ನು ಸೃಷ್ಟಿಸಿದೆ ಅಂತಲೇ ಹೇಳಬಹುದು. ಈ ಆ್ಯಪ್ ಅನ್ನು ವ್ಯವಹಾರಕ್ಕಾಗಿ ಸಹ ಬಳಸುತ್ತಾರೆ. ಸುಮಾರು 378 ಮಿಲಿಯನ್ ಜನ ಫೇಸ್ಬುಕ್ ಅನ್ನು ಭಾರತದಲ್ಲಿ ಬಳಸುತ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಕೂಡ ಅತಿ ಹೆಚ್ಚಾಗಿ ಬಳಸುವ ಆ್ಯಪ್ಗಳ ಪಟ್ಟಿಯನ್ನು ಸೇರಿದೆ. ಇನ್ಸ್ಟಾಗ್ರಾಂನಲ್ಲಿ ನಾವು ಫೋಟೋ ಹಾಗೂ ರೀಲ್ ವಿಡಿಯೋಗಳನ್ನು ಹಂಚಿಕೊಳ್ಳಬಹುದು. ಇಂದಿನ ಯುವ ಪೀಳಿಗೆ ಇನ್ಸ್ಟಾಗ್ರಾಮ್ ಅನ್ನು ಹೆಚ್ಚಾಗಿ ಬಳಸುತ್ತಾರೆ. ಹಾಗೂ ಇದು ನಮ್ಮ ಕಲೆಯನ್ನು ತೋರಿಸಲು ಅತಿ ಹೆಚ್ಚಾಗಿ ಬಳಸುತ್ತಿರುವ ವೇದಿಕೆಯಾಗಿದೆ. ಇನ್ಸ್ಟಾಗ್ರಾಮ್ ಅನ್ನು ಭಾರತದಲ್ಲಿ ಸುಮಾರು 362 ಮಿಲಿಯನ್ ಜನ ಬಳಸುತ್ತಿದ್ದಾರೆ. ನೀವು ಈ 4 ಆ್ಯಪ್ಗಳಲ್ಲಿ ಯಾವ ಆ್ಯಪನ್ನು ಜಾಸ್ತಿ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ.